ನೋಡಿದೆ ಸುಧಾ, ದೇವರು ಕಣ್ಣು ಬಿಟ್ಟರೆ ಹೇಗೆಲ್ಲ ಬಾಳು ಬದಲಾವಣೆ ಆಗುತ್ತೆ ಎಂದು. ನಾನು ನೀನು ಎಲ್ಲೋ ಇದ್ವಿ, ಸಂದರ್ಭ ನಮ್ಮನ್ನು ಕೂಡಿಸಿತು, ನನಗೂ ಕೂಡ ನೌಕರಿ ಸಿಕ್ಕಿತು, ನನ್ನ ಅಣ್ಣ ಅತ್ತಿಗೆ ಒಪ್ಪಿಗೆಂತೆ ಮದುವೆ ಸಹ ನಡೆದೋಯಿತು. ಹೌದು ಭರತ್, ಹನಿಯಕ್ಕೆ ಕೂಡಿದರೆ ಹಡೆದವನು ಬೇಕಾಗಿಲ್ಲ. ನಮ್ಮಿಬ್ಬರ ಪ್ರೀತಿ ಒಂದಾಗಿದೆ. ನಾವೀಗ ಸಪ್ತ ಪೈ ತುಳಿದಿದ್ದೇವೆ, ಹೊಸ ಜನಕ್ಕೆ ಕಾಲಿಟ್ಟಿದ್ದೇವೆ. ಇನ್ನು ಮುಂದೆ ನಾವು ಕೂಡ ಮಕ್ಕಳು ಮಾಡೋಣ, ಹೊಸ ಮನೆ ಮಾಡೋಣ. ಸುಧಾ, ನನ್ನ ಅಣ್ಣ ಅತ್ತಿಗೆ ಇರು ಮನೆ ನನಗೆ ದೇವಾಲಯ, ನನಗದೇ ಸ್ವರ್ಗ. ಆದರೆ ನಾವು 2 ಮಕ್ಕಳನ್ನು ಹೆತ್ತುಕೊಟ್ಟರೆ ಮಕ್ಕಳಿಗಾಗಿ ಕಾದು ಕಾದು ಕೊರಗುತ್ತಿರುವ ನನ್ನ ಅಣ್ಣತ್ತಿಗೆ ತುಂಬಾ ಸಂತೋಷವಾಗುತ್ತದೆ, ನನ್ನ ಮನ ನಂದನವನವಾಗುತ್ತದೆ. ಖಂಡಿತ ಭರತ್, ನಿಮ್ಮ ಅಣ್ಣ ಅತ್ತಿಗೆ ಕೈಯಲ್ಲಿ ನೀವು ಬೆಳೆದಂತೆ ನನ್ನ ಮಕ್ಕಳು ಕೂಡ ಅವರ ಕೈಯಲ್ಲೇ ಬೆಳೆಯಬೇಕು. ನಿಮ್ಮ ಗುಣನೇ ಅವರಿಗೆ ಬರಬೇಕಿರೋದೇ ನನ್ನ ಆಸೆ. ಧನ್ಯನಾದ ಸುಧಾ, ನಿನ್ನ ಆಸೆ ಮತ್ತು ಭಾವನೆಯನ್ನು ಕಂಡು ನನ್ನ ಮನ ನಲಿಯಿತು. ಪತಿಗೆ ತಕ್ಕ ಸತಿ ಎಂದರೆ ನೀನೇ ಕಣೆ, ನಿನ್ನನ್ನು ಕೈ ಹಿಡಿದ ನಾನೇ ಭಾಗ್ಯಶಾಲಿ. ಇದರಲ್ಲಿ ನಂದೇನಿಲ್ಲ. ದಿಕ್ಕಿಲ್ಲದವರಿಗೆ ನನ್ನನ್ನು ಕರೆದುಕೊಂಡು ಬಂದ ನನ್ನ ಪಾಲಿನ ದೇವರು ನೀವು. ನೋಡಿ, ನಿಮ್ಮ ಮಾತಿಗೆ ನಾನು ಯಾವತ್ತೂ ಇಲ್ಲ ಅನ್ನೋದಿಲ್ಲ. ಸರ್ಕಾರ ನೌಕರಿದರೂ ಕೂಡ ಸ್ವಲ್ಪ ಕೂಡ ನಿಮ್ಮಲ್ಲಿ ಅಹಂಕಾರವಿಲ್ಲ. ಪುಣ್ಯ ಪುರುಷರು ನೀವು. ನಿಮ್ಮ ಮಾತನ್ನು ಸತಿ ಧರುವಂತೆ ಧರ್ಮ ಪಾಲಿಸುತ್ತೇನೆ ನಾನು. ನನ್ನ ಬಾಳಿನ ಬಳ್ಳಿಯನ್ನು ಅವರ ಬೆವರು ಹರಿಸಿ ಬೆಳೆಸಿದ್ದಾರೆ. ನನ್ನ ಅಣ್ಣ ಅತ್ತಿಗೆ ಮರೆ ನನಗೆ ನಾವು ಅವರಿಗೆ ಕಣ್ಣೀರು ಹಾಕಿಸುವ ಹಾಗೆ ನೋಡಿಕೊಳ್ಳುವುದಾದರೆ ಅದೇ ನಾವು ಅವರಿಗೆ ಕೊಡುವಾದ ಪವಿತ್ರವಾದ ಕಾಣಿಕೆ. ಕೊಟ್ಟ ಮಾತಿಗೆ ನಾನು ಯಾವತ್ತೂ ತಪ್ಪಲಾರೆ. ನಿಮ್ಮನೆಗೂ ನಾನು ಯಾವತ್ತು ಯಾರ ಚಾಡಿ ಮಾತನ್ನು ಕೇಳಲಾರೆ. ನನ್ನ ಈ ಸಂಸಾರನು ನಾನು ಯಾವತ್ತೂ ಒಡೆಯಲಾರೆ. ಒಳ್ಳೆಯ ಹೆಂಡತಿ ಒಳ್ಳೆಯ ಮಕ್ಕಳು ಸಿಗಬೇಕಂದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕಂತೆ. ಅದರಂತೆ ನಾನು ಕೂಡ ನಿಜಕ್ಕೂ ಪುಣ್ಯವಂತ. ನನ್ನನ್ನು ಕೈ ಹಿಡಿದ ನೀನೇ ಭಾಗ್ಯಶಾಲಿ, ನೀನೇ ನನ್ನ ಪ್ರಾಣವಲ್ಲಭ ಪ್ರಿಯತಮೆ. ಇದೇನು ಭರತ್, ನನಗೆ ತುಂಬಾ ನಾಚಿ ಆಗ್ತಾ ಇದೆ. ಈ ನಿಮ್ಮ ಕಣ್ಣೋಟ, ಈ ನಿಮ್ಮ ತುಟಿ ನೋಡ್ತಾ ಇದ್ರೆ ನಿಮ್ಮ ತುಟಿಗೆ ಮುತ್ತಿಡಬೇಕೆಂದು ಆಸೆ ಆಗ್ತಿದೆ ನನಗೆ. ತಡವೇಕೆ ರಾಣಿ, ಈ ತೋಳೆ ನಿನಗೆ ಸಿಂಹಾಸನ, ಈ ದೇಹವೇ ನಿನಗೆ ಸಾಮ್ರಾಜ್ಯ. ನಾನು ನಿನ್ನ ಆರಾಧಕ, ನಿನ್ನ ಸೇವಕ. ನೋಡಿ ಭರತ್, ನೀವು ನನ್ನ ಪಾಲಿನ ಸೇವಕನಲ್ಲ, ನನ್ನ ಪಾಲಿನ ಕಥಾನಾಯಕ. ಬನ್ನಿ ಹಾಗಾದ್ರೆ ಇದರಲ್ಲಿ ನಮ್ಮಿಬ್ಬರ ಸಮ್ಮಿಲನ ಮುಗಿದೇ ಹೋಗಿ. ಅನುಮತಿ ಏಕೆ ಗೆಳತಿ? ನಾನೇ ನಿನ್ನವನಾಗಿರುವಾಗ ಹೂ ಚೆಲ್ಲಿದ ಹಾದಿಯಲ್ಲಿ ನಡೆದು ಹೋಗಲಿ ನಮ್ಮ ಪ್ರೇಮಗೀತೆ. ನಮ್ಮ ನೃತ್ಯವನ್ನು ಕಂಡು ಆ ಗಿಣಿಕೋಗಳು ನಾಚಿ ನೀರಾಗಲಿ. ಬಾಪ್ರಿಯಕರ, ಹಾಗಾದ್ರೆ ಪ್ರೀತಿಯ ರಾಗನು ಈ ಕಾಡಿನಲ್ಲಿ ನಾವಿಬ್ಬರು ಸುರಿಸೋಣ.
ಖಂಡಿತ ಹಲೋ. ಹಾ ಸರ್. ಹಲೋ ಭರತ್, ನೋಡಿ ನೀವು ಇಂದು ಬಂದು ಇಂಟರ್ವ್ಯೂಗೆ ಜಾಯ್ನ್ ಆಗಬೇಕು. ಆದಷ್ಟು ಬೇಗ ಬಂದು ಬಿಡಿ. ಆಗಲಿ ಸರ್, ಇವತ್ತು ರಾತ್ರಿನೇ ಹೊರಡುತ್ತೀನಿ. ಸರಿ, ಬಂದಿರಿ. ನೋಡು ಸುಧಾ, ನಾನು ಒಂದಷ್ಟು ದಿನ ಬೆಂಗಳೂರಿಗೆ ಹೋಗಿ ಬರ್ತೇನೆ. ಅಲ್ಲಿವರೆಗೂ ನೀನು ನನ್ನ ಅಣ್ಣತ್ತಿಗೆ ಮತ್ತು ಲಕ್ಷ್ಮಣನ್ನು ಚೆನ್ನಾಗಿ ನೋಡಿಕೊ, ಆಯ್ತೆ? ಇದೇನು ಭರತ್, ಮದುವೆ ಆಗಿ ಇನ್ನೂ ಒಂದು ತಿಂಗಳಾಗಿಲ್ಲ, ಈಗ ಬೆಂಗಳೂರು ಹೋಗ್ತೇನೆ ಅಂತಾರೆ ಹೇಗೆ? ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ನನಗೆ ಇರುವುದು ಆಗುದಿಲ್ಲ. ನಿನ್ನ ನೋವು ಏನೆಂದು ನನಗೆ ಚೆನ್ನಾಗಿ ಗೊತ್ತು ಸುಧಾ. ಆದರೆ ನಾನು ಬೆಂಗಳೂರಿಗೆ ಟ್ರೈನಿಗೆ ಹೋಗದಿದ್ದರೆ ನನ್ನ ಕೆಲಸದ ಗತಿ ಏನು? ಗಟ್ಟಿ ಮನಸ್ಸು ಮಾಡಿಕೊಂಡು ನನ್ನನ್ನು ಕಳಿಸಿಕೊಡು, ಆಯ್ತೆ? ನೋಡಿ, ನಾನು ಕೂಡ ಬೆಂಗಳೂರಿಗೆ ಬರ್ತೇನೆ. ಬೆಂಗಳೂರಲ್ಲೇ ಒಂದು ಬಾಡಿಗೆ ಮನೆ ಹಿಡಿದು ಬಿಡಿ. ಆವಾಗ ಇಬ್ರು ಸೇರಿ ಅಲ್ಲೇ ಇದ್ರಾಗ ನಿಮ್ಗೂ ತೊಂದರೆ ಆಗುದಿಲ್ಲ, ನನಗೂ ತೊಂದರೆ ಆಗುದಿಲ್ಲ. ಸುಧಾ, ಮದುವೆ ಆದ ತಿಂಗಳಲ್ಲೇ ಮನೆ ಬಿಟ್ಟು ಹೋದರೆ ಜನ ಏನಂದಾರೋ? ಆ ನನ್ನ ಅಣ್ಣತ್ತಿಗೆ ಏನಂದಾರೋ? ಲಕ್ಷ್ಮಣನ ಮದುವೆ ಆಗೋವರೆಗೂ ನಾನು ನೀನು ಇಲ್ಲೇ ಇರೋಣ, ಆ ನಂತರ ಯೋಚಿಸೋಣ, ಆಯ್ತೆ? ಆಗಲಿ ಭರತ್, ನಿನ್ನ ಮನಸ್ಸನ್ನು ನಾನು ನೋಯಿಸಲರೆ. ನೀನು ಹೋಗಿ ಚೆನ್ನಾಗಿ ತರಬೇತಿ ಕೊಟ್ಟು ಬಾ. ಹಾ, ಇಲ್ಲಿ ಏನೇ ತೊಂದರೆ ಬಂದರೂ ಕೂಡ ನಾನು ತಾಳ್ಮೆಯಿಂದ ಇರುತ್ತೇನೆ. ಧನ್ಯನಾದೆ ಸುಧಾ. ನಿನ್ನ ಆಸೆ ಮತ್ತು ಭಾವನೆಯನ್ನು ಕಂಡು ನನ್ನ ಮನ ನಲಿಯಿತು. ಪತಿಗೆ ತಕ್ಕ ಸತಿ ಎಂದರೆ ನೀನೇ ಕಣೆ. ಹಾ ಸುಧಾ, ಬೆಂಗಳೂರಿಂದ ಬರುವಾಗ ನಿನಗೆ ಏನ್ ಬೇಕು ಕೇಳು, ತಪ್ಪದೆ ತರುತ್ತೇನೆ, ಆಯ್ತು? ನೋಡಿ, ನಿಮ್ಮ ಬಿಟ್ಟರೆ ನನಗೆ ಬೇರೇನಿಲ್ಲ. ಟೈಮ್ ಸರಿಯಾಗಿ ಊಟ ಮಾಡಿ, ನೋಡಿ ಸರಿಯಾಗಿ ಟ್ರೈನಿಂಗ್ ಕೊಡಿ. ನೆನಪಾದ್ರೆ ನನಗೆ ಕಾಲ್ ಮಾಡಿ. ಹುಷಾರಾಗಿರಿ. ಆಗಲಿ ಸುಧಾ, ಹೊತ್ತಾಯ್ತು. ಅಣ್ಣ ಅತ್ತಿಗರಿಗೆ ಹೇಳಿ ಸಿದ್ಧತೆ ಮಾಡಿಕೊಂಡು ರಾತ್ರಿ 10 ಗಂಟೆಗೆ ಟ್ರೈನ್ ಇದೆ, ನಾನು ಹೊರಡಬೇಕು. ಆಯ್ತು, ಬೇಗನೆ ಹೋಗಿ ಬನ್ನಿ. ಎಲ್ಲಿಗೋ ಗೆಳೆಯ, ಬಹಳ ಅವಸರದಲ್ಲಿದ್ಯಾ? ಮತ್ತೇನಾದ್ರೂ ಸುಧಾ ಜೊತೆ ಹನಿಮೂನ್ಗ? ಇಲ್ಲ ಗೆಳೆಯ, ಸ್ವಲ್ಪ ದಿವಸ ಬೆಂಗಳೂರಿಗೆ ಹೋಗಬೇಕಾದಿತ್ತು. ನನಗೆ ಕೆಲಸದಕ್ಕೆ ಟ್ರೈನಿಂಗಿಗೆ ಕರೆದಿದ್ರು. ಅದರ ಬಗ್ಗೆನೇ ಮಾತನಾಡ್ತಿದ್ದೆ. ಅಷ್ಟರಲ್ಲಿ ನೀನೇ ಬಂದೆ ನೋಡು. ಹೋ, ಹೌದಾ? ಹೋಗಿ ಬಾ ಗೆಳೆಯ. ನಿನ್ನ ಪರಿಶ್ರಮಕ್ಕೆ ತಕ್ಕಂತೆ ನಿನಗೆ ನೌಕರಿ ಸಿಕ್ಕಿತು. ನಿಮ್ಮಿಷ್ಟದಂತೆ ನಿಮ್ಮಿಬ್ಬರ ಮದುವೆಯೂ ಕೂಡ ಆಯ್ತು. ಎಲ್ಲ ಆ ದೇವರ ಕೃಪೆ. ಧನ್ಯನಾದ ಗೆಳೆಯ, ನಿನ್ನಂತ ಗೆಳೆಯ ಸಿಕ್ಕಿದ್ದು ನನ್ನ ಪುಣ್ಯ. ನಿನಗೂ ಒಂದಲ್ಲ ಒಂದು ದಿನ ಬಂದೇ ಬರುತ್ತದೆ. ಅಲ್ಲಿವರೆಗೂ ನಾವು ಕಾಯ್ಬೇಕು ಅಷ್ಟೇ. ಗೆಳೆಯ, ಖರ್ಚಿಗೆ ನಾನು ದುಡ್ಡು ಬೇಕಂದ್ರೆ ಕೇಳು ಗೆಳೆಯ, ಖಂಡಿತವಾಗಲೂ ಕೊಡುತ್ತೇನೆ. ನೀನು ಮಾತ್ರ ಯಾವುದೇ ತೊಂದರೆ ಇಲ್ಲದೆ ತರಬೇತಿ ಮುಗಿಸಿಕೊಂಡು ಬಾ. ನಿನಗೇನಾದ್ರೂ ಅಲ್ಲಿ ವಿಘ್ನ ಸಂಬಂಧವಾದರೆ ಕರೆ ಮಾಡು, ನಾನು ನಿನಗೆ ಖಂಡಿತವಾಗಲೂ ಸಹಾಯ ಮಾಡುತ್ತೇನೆ. ಪಾಪ ಸುಧಾಳಿಗೆ ತೊಂದರೆ ಆಯ್ತು ಅನಿಸುತ್ತದೆ. ಹಾಗೇನಿಲ್ಲ ಶಶಿ, ಇವರು ಬೆಂಗಳೂರಿಗೆ ಹೋಗಿ ತರಬೇತಿ ಮುಗಿಸ್ಕೊಂಡು ಬರಲಿ. ಬಂದ ನಂತರ ಸಂಸಾರ ತಾಪ್ತ ಇದ್ದೇದೆಯಲ್ಲ. ವೆಚ್ಚಕ್ಕೆ ಹೊನ್ನಿವೆ, ಇಚ್ಛೆ ತರಲು ಸತಿ ಇರಲು. ಸ್ವರ್ಗಕ್ಕೆ ಕಿಚ್ಚು ಹೊಚ್ಚೆಂದ ಸರ್ವಜ್ಞ. ಇಬ್ಬರ ಮನಸ್ಸು ಮಾತು ಒಂದೇ, ಇಬ್ಬರಿಗೂ ಕೂಡ ಒಳ್ಳೆಯದಾಗಲಿ.
ಇರ್ಲಿ ಬಿಡೆ, ಪಾಪ ಅವನ್ನೇಕೆ ಕಾಡ್ತೀಯಾ? ಒಂದಷ್ಟು ಕಾಲ ಬ್ರಹ್ಮಚಾರಿಯಾಗಿ ಇರಲಿ, ಇಲ್ಲ ಅವ್ರ ಫೂಟಲ್ಲಿ ನೋಡ್ಕೊಂಡಿರ್ತಾನೆ. ಕರೆಕ್ಟ್ ಹೇಳಿದೆ ಬರಾದ್, ಕರೆಕ್ಟ್ ಹೇಳಿದೆ ಬರಾದ್. ಕರೆಕ್ಟ್ ಹೇಳಿದೆ ಬರಾದ್. ಮೊದಲು ನಿನ್ನ ಮಕ್ಕಳನ್ನು ಮುದ್ದಾಡಿ ನಂತರ ನಾನು ಮದುವೆ ಆಗುವೆ. ಅಷ್ಟು ಅವಸರ ಏನಿದೆ ಇವಾಗ? ಬರ್ರಿ, ಅಣ್ಣ ಅತ್ತಿಗೆರು ದಾರಿ ಕಾಯ್ತಿರ್ತಾರೆ. ಎಲ್ಲ ಸಿದ್ಧತೆ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗೋಣ. ಅತ್ತಿಗೆ ಕೈ ರುಚಿ ಅಂದ್ರೆ ಮುಷ್ಟನ್ನ ಭೋಜನ ಸೇವಿಸಿದಂತೆ ಊಟ ಮಾಡಿಕೊಂಡೇ ಹೋಗೋಣ ಬನ್ನಿ. ಆಯ್ತು.